ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಸ್ವಲ್ಪ ವೆರೈಟಿ ಆಗಿರಲಿ ಅಂತ ಈ ಚಳಿಗೆ ಸ್ವಲ್ಪ ಬಿಸಿ ಬಿಸಿಯಾಗಿ ರುಚಿಯಾದ ಸೋರೆಕಾಯಿ ಬಜ್ಜಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ತುಂಬಾ ರುಚಿಯಾಗಿರುತ್ತೆ, ನೀವು ಕೂಡ ಟ್ರೈ ಮಾಡಿ. ನಾನಿಲ್ಲಿ ಮೊದಲನೇದಾಗಿ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಒಂದು 150 ಗ್ರಾಮ್ ಅಷ್ಟು. ಮೇನ್ ಬೇಕಾಗಿರೋದು ಕಡಲೆ ಹಿಟ್ಟು ಚೆನ್ನಾಗಿರೋದು ತಗೊಳ್ಳಿ. ಒಂದು 150 ಗ್ರಾಮ್ ಅಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ. ಆಮೇಲೆ ಕಡಲೆ ಹಿಟ್ಟು ಹಾಗೆ ಡೈರೆಕ್ಟಾಗಿ ಹಾಕೋಬಾರ್ದು, ಸ್ವಲ್ಪ ಜಲ್ದಿ ಹಿಡಿಬೇಕು ಅದನ್ನು, ಇಲ್ಲಾಂದರೆ ಅದು ಕಲಿಸ್ಬೇಕಾದ್ರೆ ಉಂಡೆ ಆಗಿ ಸಿಗುತ್ತೆ. ನಾನಿಲ್ಲಿ ಅಜ್ವಾನ್ ಕಾಳು ತೊಗೊಂಡಿದ್ದೀನಿ, ಒಂದು ಅರ್ಧ ಸ್ಪೂನ್ ಅಜ್ವಾನ್ ಕಾಳು, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಚಿಲ್ಲಿ ಪೌಡ್ರು ಅಂದರೆ ಅಚ್ಕಾರದ ಪುಡಿ ಅದೊಂದು ಅರ್ಧ ಸ್ಪೂನಷ್ಟು, ಆಮೇಲೆ ಜೀರಿಗೆ 1 ಸ್ಪೂನಷ್ಟು, ಚಿಕನ್ ಮಸಾಲ 1 ಸ್ಪೂನು, ಗರಂ ಮಸಾಲ ಒಂದು ಅರ್ಧ ಅಥವಾ ಒಂದು 3/4 ಸ್ಪೂನಷ್ಟು. ಇಷ್ಟನ್ನ ಹಾಕ್ಕೊಂಡು ಮೊದಲು ಕಲಿಸ್ಕೋಬೇಕು ನೀಟಾಗಿ. ಈಗ ಇದಕ್ಕೆ ಸ್ವಲ್ಪ ಸೋಡಾ ತೊಗೊಂಡಿದ್ದೀನಿ, ಒಂದು 1/4 ಸ್ಪೂನಷ್ಟು, 1/4 ಸ್ಪೂನ್ಗಿಂತ ಸ್ವಲ್ಪ ಕಡಿಮೆನೇ, 1-2 ಚಿಟಿಕೆ ಅಷ್ಟಾದರೆ ಸಾಕು. ಈಗ ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕು. ಆಮೇಲೆ ಒಂದೇ ಸತಿಗೆ ನೀರು ಹಾಕಿ ಕಲಸಕ್ಕೆ ಹೋಗಬೇಡಿ, ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಯಾವುದೇ ಗಂಟಿಲ್ದಂಗೆ ನೀಟಾಗಿ ಕಲಿಸ್ಕೋಬೇಕು. ನೋಡಿ ಈ ರೀತಿ ಹದದಲ್ಲಿ ಬಂದರೆ ಸಾಕು. ಈಗ ಇದಕ್ಕೆ ನಾನು ಸೋರೆಕಾಯಿ ತೊಗೊಂಡಿದ್ದೀನಿ ಬಜ್ಜಿ ಮಾಡೋಕ್ಕೆ. ಇದನ್ನು ಆಲೂಗಡ್ಡೆಯಲ್ಲಿ ಬೇಕಾದ್ರೂ ಮಾಡ್ಬೋದು, ಬಟ್ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ನಾನು ಸೋರೆಕಾಯಿ ತೊಗೊಂಡಿದ್ದೀನಿ. ಸೋರೆಕಾಯಿ ಆಲೂಗಡ್ಡೆ ಥರನೇ ತೆಳ್ಳಗೆ ಹೆಚ್ಕೋಬೇಕು. ಅದಕ್ಕೂ ಮೊದಲು ಸೋರೆಕಾಯಿ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದು ಅದನ್ನು ನೀಟಾಗಿ ತೊಳ್ಕೊಬೇಕು. ಸೋರೆಕಾಯಿ ಎಲ್ಲ ಇಷ್ಟು ದಪ್ಪಗೆ ಹೆಚ್ಚಿದ್ರೆ ಅದು ಬೇಯಲ್ಲ, ಹಾಗಾಗಿ ತೆಳ್ಳಗೆ ಕಟ್ ಮಾಡ್ಕೋಬೇಕು. ನೋಡಿ ಈ ಥರ ತೆಳ್ಳಗೆ ಕಟ್ ಮಾಡಿಕೊಂಡ್ರೆ ಸಾಕು. ಇವಾಗ ಇಲ್ಲಿ ಬಿಸಿ ಬಿಸಿಯಾಗಿ ಎಣ್ಣೆ ಕಾದಿದೆ. ಎಣ್ಣೆ ಕಾದ್ಮೇಲೆ ಇದಕ್ಕೆ ಕಡಲೆ ಹಿಟ್ಟು ನಾವೇನು ಕಲಸಿರ್ತೀವಿ ಅದಕ್ಕೆ ಸೋರೆಕಾಯಿ ಎದ್ಬಿಟ್ಟು ಇದಕ್ಕೆ ಹಾಕಬೇಕು. ನೀವು ಊಟದ ಜೊತೆ ಅಥವಾ ಸಂಜೆ ಟೀ ಕಾಫಿ ಜೊತೆಗೆ ಬೇಕಾದರೆ ತಿನ್ಬೋದು, ತುಂಬಾ ರುಚಿಯಾಗಿರುತ್ತೆ. ಎಣ್ಣೆ ಕಾದಿದೆ ಇಲ್ವೋ ಅಂತ ಒಂದು ಸ್ವಲ್ಪ ಮೊದಲು ಹಾಕ್ಕೊಂಡು ಕಡಲೆ ಹಿಟ್ಟಿಂದು ಕಲಸಿರ್ತೀವಲ್ಲ ಅದನ್ನು ಸ್ವಲ್ಪ ಹಾಕ್ಕೊಂಡು ನೋಡಿ. ಒಂದೇ ಸತಿ ಎಣ್ಣೆ ಕಾಯ್ದೈತೆ ಇಲ್ವೋ ಅಂತ ಗೊತ್ತಿಲ್ಲದೇ ಹಾಕಕ್ಕೆ ಹೋದರೆ ಎಣ್ಣೆ ಹೀರ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಎಣ್ಣೆ ಕಾಯ್ದೇ ಹಾಕಿದ್ರೆ ಬಜ್ಜಿಗೆ ಎಣ್ಣೆ ಹೀರ್ಕೊಳ್ಳುತ್ತೆ, ಹಾಗಾಗಿ ಎಣ್ಣೆ ಕಾಯೋ ತನಕ ಇರಬೇಕು. ಆಮೇಲೆ ಮೀಡಿಯಮ್ ಉರಿಗೆ ಕೊಟ್ಟರೆ ಸೋರೆಕಾಯಿ ಕೂಡ ತುಂಬಾ ಚೆನ್ನಾಗಿ ಬೆಂದಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೆ ಹೀಗೆ ಸಪೋರ್ಟ್ ಮಾಡಿ. ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋರು ತುಂಬಾ ಥ್ಯಾಂಕ್ಸ್. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.